ಯುವತಿಯೊಬ್ಬಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಕಾರಣ ಖಾಸಗಿ ವಿಡಿಯೋವನ್ನು ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಖಾಸಗಿ ವಿಡಿಯೋವನ್ನು ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡೋದಲ್ಲದೆ ಲೈಂಗಿಕವಾಗಿ ಕಿರುಕುಳವನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ ಯುವತಿಯೊಬ್ಬಳು ಪೆಟ್ರೋಲನ್ನು ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಬೇರೆ ಯಾರೂ ಅಲ್ಲ, ಮಾವನೇ ಈ ಥರ ಮಾಡಿರೋದು. ಬೆಂಗಳೂರಿನಲ್ಲಿ 12ನೇ ತಾರೀಕಿನಂದು ನಡೆದಂಥ ಘೋರ ಪ್ರಕರಣ. 24 ವರ್ಷದ ಯುವತಿ ಹೋಟೆಲ್ನಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಮೊಬೈಲ್ ಪೆನ್ಡ್ರೈವ್ನಲ್ಲಿ ಯುವತಿಯ ಖಾಸಗಿ ವಿಡಿಯೋ ಇತ್ತು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂಥ ಯುವತಿ HAL ಪೊಲೀಸರಿಂದ ಮಾವ ಪ್ರವೀಣ್ ಸಿಂಗ್ ಬಂಧನ ಆಗಿದೆ. DCP ಕೂಡ ಇದೇ ವಿಚಾರವಾಗಿ ಮಾತಾಡಿದ್ದಾರೆ, ಕೇಳಿ. 25 ವರ್ಷದ ಮಹಿಳೆಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದು ಬೆಂಕಿ ಹಚ್ಚಿಕೊಂಡು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದ್ದು, ಈ ಘಟನೆಯಲ್ಲಿ ದೈಹಿಕ ಸಂಪರ್ಕಕ್ಕೆ ವಿಡಿಯೋ ಮತ್ತು ಫೋಟೋಗಳನ್ನು ತೋರಿಸಿ ನಿಮ್ಮ ತಂದೆ ತಾಯಿಯವರಿಗೆ ತೋರಿಸುತ್ತೇನೆ ಅಂತ ಹೆದರಿಸಿದ್ರಿಂದ ಮಹಿಳೆಯು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ. 6 ವರ್ಷದಿಂದ ಕೂಡ ಅವರಿಗೆ ಪರಿಚಯ, ಸ್ವಂತ ಮಾವ ಆಗಬೇಕು. ಅವಳು ಕೂಡ ಕೆಲಸ ಮಾಡ್ತಾ ಇದ್ದಾಳೆ ಮತ್ತು ಆರೋಪಿನೂ ಕೂಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ರಾಧಾ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿರ್ತಾರೆ ಅಕ್ಯೂಸ್ಡ್ ಇದ್ದವರು, ಅಪರಾಧ. ಅವರು ಈ ನಿಮ್ಮ ವಿಡಿಯೋ ಮತ್ತು ಫೋಟೋಗಳನ್ನು ತೋರಿಸ್ತೀನಿ, ಇಲ್ಲಿ ಬರಲೇಬೇಕು ಅಂತ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, 12ನೇ ತಾರೀಕು ಆಗಿದ್ದು ಘಟನೆ ಈಗ ಬೆಳಕಿಗೆ ಬಂದಿದೆ. ತನಿಖೆ ಹೇಗೆ ನಡೀತಾ ಇದೆ ಧ್ರುವರಾಜ್? ಎಸ್ ನಾಗೇಂದ್ರ, ಮುಖ್ಯವಾಗಿ ಈ ಸುಹಾಸಿ ಸಿಂಗ್ ಏನಿದ್ದಾಳೆ, ಆಕೆಗೆ ಅಕ್ಷರ ಸಹ ಏನು ಮೃಗ ಆಗಿದ್ದು ಆಕೆಯ ಪಾಲಿಗೆ ಯಮನಾಗಿರುವಂಥದ್ದು ಆಕೆಯ ಮಾವ, ಅಂದ್ರೆ ಆಕೆಯ ತಂದೆ ಏನಿದ್ದಾರೆ, ತಂದೆಯ ತಂಗಿಯ ಗಂಡ ಪ್ರವೀಣ್ ಸಿಂಗ್ ಎಂಬಾತ. ಆತನನ್ನ ಈಗ ಸದ್ಯ HAL ಪೊಲೀಸರು ಬಂಧನವನ್ನ ಕೂಡ ಮಾಡಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಆತನು ಈ ಸುಹಾಸಿ ಸಿಂಗ್ ಏನಿರ್ತಾಳೆ, ಈ ಪ್ರವೀಣ್ ಸಿಂಗ್ ಅವರ KR ಪುರಂನ ಒಂದು ನಿವಾಸದ ಅಪಾರ್ಟ್ಮೆಂಟ್ ನಲ್ಲಿ ಅವ್ರ ಜೊತೆಗೆ ಕಾಲವನ್ನ ಕಳೀತಾ ಇರ್ತಾಳೆ. ಪ್ರವೀಣ್ ಸಿಂಗ್ ಹಾಗೆ ಆತನ ಪತ್ನಿ ಹಾಗೆ ಈ ಸುಹಾಸಿ ಸಿಂಗ್ ಅಂದ್ರೆ ಆತನ ಸೊಸೆ, ಈ 3 ಜನ ಕೂಡ ತಮ್ಮ ಬಿಡುವಿನ ಸಮಯದಲ್ಲಿ ಟ್ರಿಪ್ ಕೂಡ ಹೋಗ್ತಾ ಇರ್ತಾರೆ. ಅದಾದ ನಂತರ ಇಬ್ಬರ ನಡುವೆ ಸಲುಗೆ ಬೆಳೆಯುತ್ತೆ. ಆಮೇಲೆ ಇಬ್ರು ಕೂಡ ದೈಹಿಕ ಸಂಪರ್ಕವನ್ನ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಆರೋಪಿ ಪ್ರವೀಣ್ ಸಿಂಗ್ ಏನಿದ್ದಾನೆ, ಆತ ಖಾಸಗಿ ಕ್ಷಣಗಳ ವಿಡಿಯೋವನ್ನ ಕೂಡ ಮಾಡಿಕೊಂಡು ಪೆನ್ ಡ್ರೈವ್ ನಲ್ಲಿ ಸೇವ್ ಮಾಡ್ಕೊಂಡಿರ್ತಾನೆ. ಆದ್ರೆ ಈ ಸುಹಾಸಿ ಸಿಂಗ್ ಏನಿದ್ದಾಳೆ, ಈಕೆಗೆ ಬೇರೆ ಹುಡುಗನ ಜೊತೆ ಅಂದ್ರೆ ಆತ್ಮೀಯಳಾಗ್ತಾಳೆ. ಈ ಪ್ರವೀಣ್ ಸಿಂಗ್ ನ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಆಗ ಆಕೆಯ ಮೊಬೈಲ್ ನಲ್ಲಿ ಮೆಸೇಜ್ ಅನ್ನ ಚೆಕ್ ಮಾಡಿದಂತ ಪ್ರವೀಣ್ ಸಿಂಗ್ ಇದಾನಲ್ವಾ, ಆತ ಆಕೆಗೆ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ನಿನ್ ಜೊತೆ ಇರೋ ವಿಡಿಯೋ ಇದೆ, ನಿಮ್ ಫ್ಯಾಮಿಲಿ ಕಳಿಸ್ತೀನಿ, ನಿಮ್ಮ ಅಪ್ಪ ಅಮ್ಮಗೆ ತೋರಿಸ್ತೀನಿ ಅಂತ ಬೆದರಿಸಿ ಆಕೆಯ ಜೊತೆ ಬಲವಂತವಾಗಿ ಲೈಂಗಿಕ ಕ್ರಿಯೆಯನ್ನ ಕೂಡ ಮಾಡ್ತಾನೆ. ಇದೇ ರೀತಿ ಡಿಸೆಂಬರ್ ಅಂದ್ರೆ 12ನೇ ತಾರೀಕು, ಜನವರಿ 12ನೇ ತಾರೀಕು ITPL ಮುಖ್ಯ ರಸ್ತೆಯಲ್ಲಿರುವಂತಹ ಲಾಡ್ಜ್ ಒಂದಲ್ಲಿ ರೂಮ್ ಬುಕ್ ಮಾಡಿ ಆಕೆಗೆ ನೀನ್ ಇವತ್ತು ಬರಲೇಬೇಕು ಅಂತ ಬಲವಂತ ಮಾಡ್ತಾನೆ. ಸುಹಾಸಿ ಸಿಂಗ್ ಕೂಡ ಸಾಕಷ್ಟು ನೊಂದಿರ್ತಾಳೆ. ಆಕೆ ಹೋಗುವ ಮಧ್ಯದಲ್ಲಿ ಮೆಟ್ರೋ ನಿಲ್ದಾಣದ ಬಳಿ ಪೆಟ್ರೋಲ್ ಅನ್ನ ಕೂಡ ತಗೊಂಡು ಹೋಗ್ತಾಳೆ ತನ್ನ ಗಾಡಿಯಲ್ಲಿ. ಅವಾಗಲೇ ಗೊತ್ತಾಗುತ್ತೆ ನಾನು ಆಕೆ ಆತ್ಮಹತ್ಯೆಗೆ ಶರಣಾಗ್ಲಿಕ್ಕೆ ಹೋಗ್ತಾ ಇರುವ ಅನ್ನುವಂಥದ್ದೊಂದು ಆ ನಿರ್ಧಾರವನ್ನ ಮಾಡಿ ಆಕೆ ಹೋಗಿರ್ತಾಳೆ. ಆ ನಂತರ ಹೋಟೆಲ್ನ ರೂಮ್ಗೆ ಹೋಗ್ತಾ ಇದ್ದಾಗೆ ತನ್ನ ಮೈ ಮೇಲೆ ಪೆಟ್ರೋಲ್ ಅನ್ನ ಸುರಿದುಕೊಂಡು ಆಕೆ ಅಲ್ಲೇ ಆತ್ಮಹತ್ಯೆಗೆ ಶರಣಾಗ್ತಾಳೆ. ಆಗ ಆಕೆಯ ಮೈಯೆಲ್ಲ ಬೆಂಕಿಯಿಂದ ಸುಡ್ತಾ ಇರುತ್ತೆ. ಆಗ ಪ್ರವೀಣ್ ಸಿಂಗ್ ಗಾಬರಿಗೊಂಡು ಆಕೆಯನ್ನ ಬಾತ್ರೂಮ್ಗೆ ಕರ್ಕೊಂಡೋಗಿ ಶವರ್ ನೀರನ್ನ ಹಾಕಿ ಬೆಂಕಿ ನಂದಿಸ್ಲಿಕ್ಕೆ ಮುಂದಾಗ್ತಾರೆ. ತಕ್ಷಣ ವಿಕ್ಟೋರಿಯಾ ಆಸ್ಪತ್ರೆಗೆ ಕೂಡ ಆಕೆಯ ದೇಹವನ್ನ ಶಿಫ್ಟ್ ಮಾಡ್ತಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಸುಹಾಸಿ ಸಿಂಗ್ ಸಾವನ್ನಪ್ತಾಳೆ. ಇದಾದ ನಂತರ ಆ ಸುಹಾಸಿ ಸಿಂಗ್ ತಾಯಿ ಈ ಒಂದು ಕೇಸನ್ನ ಕೂಡ ನೀಡಿದ್ದಾರೆ. ಸದ್ಯ ಈಗ HAL ಪೊಲೀಸ್ ಠಾಣೆಯಲ್ಲಿ ಆರೋಪಿಯ ಬಂಧನವಾಗಿದ್ದು ಪ್ರವೀಣ್ ಸಿಂಗ್ ನನ್ನ ಬಂಧಿಸಿ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು. ಈಗ ಸದ್ಯ ಆರೋಪಿಯನ್ನ ಜೈಲಿಗಟ್ಟಿದ್ದಾರೆ. ಆದ್ರೆ ನಿಜವಾಗ್ಲೂ ಕೂಡ ಈ ಖಾಸಗಿ ವಿಡಿಯೋವನ್ನ ಇಟ್ಕೊಂಡು ಈ ಮಾವ ಈ ರೀತಿ ಮಾಡಿದ್ದು ನಿಜಕ್ಕೂ ಕೂಡ ಈ ತರಹದ ಘಟನೆ ಆಘಾತಕಾರಿಯಾಗಿದೆ ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಧ್ರುವರಾಜ್. ಯುವತಿಯೊಬ್ಬಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಕಾರಣ ಖಾಸಗಿ ವಿಡಿಯೋವನ್ನು ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಖಾಸಗಿ ವಿಡಿಯೋವನ್ನು ತೋರಿಸಿ
ಬ್ಲಾಕ್ ಮೇಲ್ ಮಾಡೋದಲ್ಲದೆ ಲೈಂಗಿಕವಾಗಿ ಕಿರುಕುಳವನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ ಯುವತಿಯೊಬ್ಬಳು ಪೆಟ್ರೋಲನ್ನು ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಬೇರೆ ಯಾರೂ ಅಲ್ಲ, ಮಾವನೇ ಈ ಥರ ಮಾಡಿರೋದು. ಬೆಂಗಳೂರಿನಲ್ಲಿ 12ನೇ ತಾರೀಕಿನಂದು ನಡೆದಂಥ ಘೋರ ಪ್ರಕರಣ. 24 ವರ್ಷದ ಯುವತಿ ಹೋಟೆಲ್ನಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಮೊಬೈಲ್ ಪೆನ್ಡ್ರೈವ್ನಲ್ಲಿ ಯುವತಿಯ ಖಾಸಗಿ ವಿಡಿಯೋ ಇತ್ತು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂಥ ಯುವತಿ. HAL ಪೊಲೀಸರಿಂದ ಮಾವ ಪ್ರವೀಣ್ ಸಿಂಗ್ ಬಂಧನ ಆಗಿದೆ. DCP ಕೂಡ ಇದೇ ವಿಚಾರವಾಗಿ ಮಾತಾಡಿದ್ದಾರೆ, ಕೇಳಿ. 25 ವರ್ಷದ ಮಹಿಳೆಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದು ಬೆಂಕಿ ಹಚ್ಚಿಕೊಂಡು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದ್ದು, ಈ ಘಟನೆಯಲ್ಲಿ ದೈಹಿಕ ಸಂಪರ್ಕಕ್ಕೆ ವಿಡಿಯೋ ಮತ್ತು ಫೋಟೋಗಳನ್ನು ತೋರಿಸಿ ನಿಮ್ಮ ತಂದೆ ತಾಯಿಯವರಿಗೆ ತೋರಿಸುತ್ತೇನೆ ಅಂತ ಹೆದರಿಸಿದ್ರಿಂದ ಮಹಿಳೆಯು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ. 6 ವರ್ಷದಿಂದ ಕೂಡ ಅವರಿಗೆ ಪರಿಚಯ, ಸ್ವಂತ ಮಾವ ಆಗಬೇಕು. ಅವಳು ಕೂಡ ಕೆಲಸ ಮಾಡ್ತಾ ಇದ್ದಾಳೆ ಮತ್ತು ಆರೋಪಿನೂ ಕೂಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ರಾಧಾ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿರ್ತಾರೆ ಅಕ್ಯೂಸ್ಡ್ ಇದ್ದವರು. ಅವರು ಈ ನಿಮ್ಮ ವಿಡಿಯೋ ಮತ್ತು ಫೋಟೋಗಳನ್ನು ತೋರಿಸ್ತೀನಿ, ಇಲ್ಲಿ ಬರಲೇಬೇಕು ಅಂತ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, 12ನೇ ತಾರೀಕು ಆಗಿದ್ದು ಘಟನೆ ಈಗ ಬೆಳಕಿಗೆ ಬಂದಿದೆ. ತನಿಖೆ ಹೇಗೆ ನಡೀತಾ ಇದೆ ಧ್ರುವರಾಜ್? ಎಸ್ ನಾಗೇಂದ್ರ, ಮುಖ್ಯವಾಗಿ ಈ ಸುಹಾಸಿ ಸಿಂಗ್ ಏನಿದ್ದಾಳೆ ಆಕೆಗೆ ಅಕ್ಷರ ಸಹ ಏನು ಮೃಗ ಆಗಿದ್ದು ಆಕೆಯ ಪಾಲಿಗೆ ಯಮನಾಗಿರುವಂಥದ್ದು ಆಕೆಯ ಮಾವ, ಅಂದ್ರೆ ಆಕೆಯ ತಂದೆ ಏನಿದ್ದಾರೆ, ತಂದೆಯ ತಂಗಿಯ ಗಂಡ ಪ್ರವೀಣ್ ಸಿಂಗ್ ಎಂಬಾತ. ಆತನನ್ನ ಈಗ ಸದ್ಯ HAL ಪೊಲೀಸರು ಬಂಧನವನ್ನ ಕೂಡ ಮಾಡಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಆತನು ಈ ಸುಹಾಸಿ ಸಿಂಗ್ ಏನಿರ್ತಾಳೆ, ಈ ಪ್ರವೀಣ್ ಸಿಂಗ್ ಅವರ KR ಪುರಂನ ಒಂದು ನಿವಾಸದ ಅಪಾರ್ಟ್ಮೆಂಟ್ ನಲ್ಲಿ ಅವ್ರ ಜೊತೆಗೆ ಕಾಲವನ್ನ ಕಳೀತಾ ಇರ್ತಾಳೆ. ಪ್ರವೀಣ್ ಸಿಂಗ್ ಹಾಗೆ ಆತನ ಪತ್ನಿ ಹಾಗೆ ಈ ಸುಹಾಸಿ ಸಿಂಗ್ ಅಂದ್ರೆ ಆತನ ಸೊಸೆ, ಈ 3 ಜನ ಕೂಡ ತಮ್ಮ ಬಿಡುವಿನ ಸಮಯದಲ್ಲಿ ಟ್ರಿಪ್ ಕೂಡ ಹೋಗ್ತಾ ಇರ್ತಾರೆ. ಅದಾದ ನಂತರ ಇಬ್ಬರ ನಡುವೆ ಸಲುಗೆ ಬೆಳೆಯುತ್ತೆ. ಆಮೇಲೆ ಇಬ್ರು ಕೂಡ ದೈಹಿಕ ಸಂಪರ್ಕವನ್ನ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಆರೋಪಿ ಪ್ರವೀಣ್ ಸಿಂಗ್ ಏನಿದ್ದಾನೆ ಆತ ಖಾಸಗಿ ಕ್ಷಣಗಳ ವಿಡಿಯೋವನ್ನ ಕೂಡ ಮಾಡಿಕೊಂಡು ಪೆನ್ ಡ್ರೈವ್ ನಲ್ಲಿ ಸೇವ್ ಮಾಡ್ಕೊಂಡಿರ್ತಾನೆ. ಆದ್ರೆ ಈ ಸುಹಾಸಿ ಸಿಂಗ್ ಏನಿದ್ದಾಳೆ ಈಕೆಗೆ ಬೇರೆ ಹುಡುಗನ ಜೊತೆ ಅಂದ್ರೆ ಆತ್ಮೀಯಳಾಗ್ತಾಳೆ. ಈ ಪ್ರವೀಣ್ ಸಿಂಗ್ ನ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಆಗ ಆಕೆಯ ಮೊಬೈಲ್ ನಲ್ಲಿ ಮೆಸೇಜ್ ಅನ್ನ ಚೆಕ್ ಮಾಡಿದಂತ ಪ್ರವೀಣ್ ಸಿಂಗ್ ಇದಾನಲ್ವಾ, ಆತ ಆಕೆಗೆ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ನಿನ್ ಜೊತೆ ಇರೋ ವಿಡಿಯೋ ಇದೆ, ನಿಮ್ ಫ್ಯಾಮಿಲಿ ಕಳಿಸ್ತೀನಿ, ನಿಮ್ಮ ಅಪ್ಪ ಅಮ್ಮಗೆ ತೋರಿಸ್ತೀನಿ ಅಂತ ಬೆದರಿಸಿ ಆಕೆಯ ಜೊತೆ ಬಲವಂತವಾಗಿ ಲೈಂಗಿಕ ಕ್ರಿಯೆಯನ್ನ ಕೂಡ ಮಾಡ್ತಾನೆ. ಇದೇ ರೀತಿ ಡಿಸೆಂಬರ್ ಅಂದ್ರೆ 12ನೇ ತಾರೀಕು, ಜನವರಿ 12ನೇ ತಾರೀಕು ITPL ಮುಖ್ಯ ರಸ್ತೆಯಲ್ಲಿರುವಂತಹ ಲಾಡ್ಜ್ ಒಂದರಲ್ಲಿ ರೂಮ್ ಬುಕ್ ಮಾಡಿ ಆಕೆಗೆ ನೀನ್ ಇವತ್ತು ಬರಲೇಬೇಕು ಅಂತ ಬಲವಂತ ಮಾಡ್ತಾನೆ. ಸುಹಾಸಿ ಸಿಂಗ್ ಕೂಡ ಸಾಕಷ್ಟು ನೊಂದಿರ್ತಾಳೆ. ಆಕೆ ಹೋಗುವ ಮಧ್ಯದಲ್ಲಿ ಮೆಟ್ರೋ ನಿಲ್ದಾಣದ ಬಳಿ ಪೆಟ್ರೋಲ್ ಅನ್ನ ಕೂಡ ತಗೊಂಡು ಹೋಗ್ತಾಳೆ ತನ್ನ ಗಾಡಿಯಲ್ಲಿ. ಅವಾಗಲೇ ಗೊತ್ತಾಗುತ್ತೆ ನಾನು ಆಕೆ ಆತ್ಮಹತ್ಯೆಗೆ ಶರಣಾಗ್ಲಿಕ್ಕೆ ಹೋಗ್ತಾ ಇರುವ ಅನ್ನುವಂಥದ್ದೊಂದು ಆ ನಿರ್ಧಾರವನ್ನ ಮಾಡಿ ಆಕೆ ಹೋಗಿರ್ತಾಳೆ. ಆ ನಂತರ ಹೋಟೆಲ್ನ ರೂಮ್ಗೆ ಹೋಗ್ತಾ ಇದ್ದಾಗೆ ತನ್ನ ಮೈ ಮೇಲೆ ಪೆಟ್ರೋಲ್ ಅನ್ನ ಸುರಿದುಕೊಂಡು ಆಕೆ ಅಲ್ಲೇ ಆತ್ಮಹತ್ಯೆಗೆ ಶರಣಾಗ್ತಾಳೆ. ಆಗ ಆಕೆಯ ಮೈಯೆಲ್ಲ ಬೆಂಕಿಯಿಂದ ಸುಡ್ತಾ ಇರುತ್ತೆ. ಆಗ ಪ್ರವೀಣ್ ಸಿಂಗ್ ಗಾಬರಿಗೊಂಡು ಆಕೆಯನ್ನ ಬಾತ್ರೂಮ್ಗೆ ಕರ್ಕೊಂಡೋಗಿ ಶವರ್ ನೀರನ್ನ ಹಾಕಿ ಬೆಂಕಿ ನಂದಿಸ್ಲಿಕ್ಕೆ ಮುಂದಾಗ್ತಾರೆ. ತಕ್ಷಣ ವಿಕ್ಟೋರಿಯಾ ಆಸ್ಪತ್ರೆಗೆ ಕೂಡ ಆಕೆಯ ದೇಹವನ್ನ ಶಿಫ್ಟ್ ಮಾಡ್ತಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಸುಹಾಸಿ ಸಿಂಗ್ ಸಾವನ್ನಪ್ತಾಳೆ. ಇದಾದ ನಂತರ ಆ ಸುಹಾಸಿ ಸಿಂಗ್ ತಾಯಿ ಈ ಒಂದು ಕೇಸನ್ನ ಕೂಡ ನೀಡಿದ್ದಾರೆ. ಸದ್ಯ ಈಗ HAL ಪೊಲೀಸ್ ಠಾಣೆಯಲ್ಲಿ ಆರೋಪಿಯ ಬಂಧನವಾಗಿದ್ದು ಪ್ರವೀಣ್ ಸಿಂಗ್ ನನ್ನ ಬಂಧಿಸಿ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು. ಈಗ ಸದ್ಯ ಆರೋಪಿಯನ್ನ ಜೈಲಿಗಟ್ಟಿದ್ದಾರೆ. ಆದ್ರೆ ನಿಜವಾಗ್ಲೂ ಕೂಡ ಈ ಖಾಸಗಿ ವಿಡಿಯೋವನ್ನ ಇಟ್ಕೊಂಡು ಈ ಮಾವ ಈ ರೀತಿ ಮಾಡಿದ್ದು ನಿಜಕ್ಕೂ ಕೂಡ ಈ ತರಹದ ಘಟನೆ ಆಘಾತಕಾರಿಯಾಗಿದೆ ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಧ್ರುವರಾಜ್.